ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ರೂಮಲ್ಲಿ ಲೆಕ್ಕ ನೋಡ್ತಾ ಇರ್ತಾರೆ. ಆಗ ಗಿರಿಜಾ ನೀರು ತಗೊಂಡು ರೂಮಿಗೆ ಬರ್ತಾರೆ. ಗಿರಿಜಾ ಇತ್ತೀಚೆಗೆ ರಕ್ಷೆಗೆ ಕೆಲಸದ ಮೇಲೆ ಗಮನನೇ ಇಲ್ಲ, ಬರೀ ತಪ್ಪು ಬರೆದಿದ್ದಾಳೆ. ಏನು ಈ ಥರ ಲೆಕ್ಕ ಬರೆದ್ರೆ ನಾನು ನೋಡಿದ್ದಕ್ಕೆ ಆಯಿತು, ಇಲ್ಲ ಅಂದರೆ ಎಲ್ಲ ಲೆಕ್ಕಾಚಾರ ಅಡಿಮೇಲಾಗುತ್ತೆ ಅಂತಾರೆ ನಂದನ್. ಹೌದು ರೀ, ಲೆಕ್ಕನ ಎರಡೆರಡು ಸಲ ಸರಿಯಾಗಿ ನೋಡಬೇಕು. ಹಾಗೆಯೇ ಒಬ್ಬ ಮನುಷ್ಯನ ವ್ಯಕ್ತಿತ್ವವೂ ಅಷ್ಟೇ, ಒಂದೇ ಸಲ ಗೊತ್ತಾಗಲ್ಲ ರೀ, ಎರಡೆರಡು ಸಲ ಅಳೆದು ತೂಗಿ ಲೆಕ್ಕ ಹಾಕಿ ನೋಡಬೇಕು. ಆಗಲೇ ಅವ್ರ ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು ಅಂತಾರೆ ಗಿರಿಜಾ. ಏನು ಹೇಳೋಕ್ಕೆ ಹೊರಟಿದ್ರೆ ಗಿರಿಜಾ ಅಂತಾರೆ ನಂದನ್. ರೀ, ಅದು ಬೆಳಿಗ್ಗೆ ನಡೆದಿದ್ದ ವಿಚಾರದಲ್ಲಿ ಒಲ ಬಂದು ಏನೂ ತಪ್ಪಿಲ್ಲ ರೀ, ಅವನಿಗೆ ಆ ವಿಚಾರದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನಾವೆಲ್ಲ ಸೇರಿ ಅಂತ ಗಿರಿಜಾ ಹೇಳುವಾಗ ನಂದನ್ ಬೇರೆ ಏನಾದರೂ ವಿಷಯ ಇದ್ದರೆ ಮಾತಾಡು ಅಂತಾರೆ. ಇಲ್ಲ ರೀ, ನಾನು ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತಾರೆ ಗಿರಿಜಾ ಅನಗತ್ಯವಾದ ವಿಚಾರದ ಬಗ್ಗೆ ಮಾತಾಡಿಕೊಂಡು ಕಾಲಹರಣ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತಾರೆ ನಂದನ್. ಆಗ ಅಮೂಲ್ಯ ಬಂದು, ಇಲ್ಲ ಮಾವ, ಪ್ಲೀಸ್ ಕೇಳಿಸ್ಕೊಳ್ಳಿ, ಅರ್ಧ ಸತ್ಯನ ಕೇಳಿಸ್ಕೊಂಡ್ರೆ ತಪ್ಪಾಗಿ ಅರ್ಥ ಆಗುತ್ತೆ, ಪೂರ್ತಿ ಸತ್ಯ ಕೇಳಿಸ್ಕೊಂಡ್ರೆ ಯಾರು ಏನು ಅಂತ ಗೊತ್ತಾಗೋದು ಅಂತಾಳೆ. ಯಾರು ಏನು ಅಂತ ನನಗೆ ಪಾಠ ಮಾಡ್ತಾಳೆ ಗಿರಿಜಾ ಇವಳು ಅಂತಾರೆ ನಂದನ್. ಅಯ್ಯೋ ಇಲ್ಲ ಮಾವ, ವಿಷಯ ಏನು ಅಂತ ಹೇಳೋಕೆ ಬಂದೆ ಅಷ್ಟೇ ಅಂತಾಳೆ ಅಮೂಲ್ಯ. ಆದರೆ ನನಗೆ ಈ ವಿಷಯ ಎಲ್ಲ ಕೇಳೋ ಆಸಕ್ತಿ ಇಲ್ಲ ಗಿರಿಜಾ ಅಂತಾರೆ ನಂದನ್. ರೀ, ಒಂದು ನಿಮಿಷ ರೀ ಅಂತಾರೆ ಗಿರಿಜಾ, ನಾನು ಇಷ್ಟು ಹೇಳಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಮತ್ತೆ ಅದೇ ವಿಷಯ ಹೇಳೋಕೆ ಬರ್ತಿದ್ದೀರಾ? ಒಟ್ಟಿನಲ್ಲಿ ನಾನು ನೆಮ್ಮದಿಯಾಗಿ ಕೆಲಸ ಮಾಡೋ ಹಾಗಿಲ್ಲ ಅಂತಾರೆ ನಂದನ್. ಅಯ್ಯಯ್ಯೋ ರೀ, ಒಂದು ನಿಮಿಷ ಅಂತ ಗಿರಿಜಾ ಹೇಳುವಾಗಲೇ ನಂದನ್ ಅಲ್ಲಿಂದ ಎದ್ದೋಗ್ತಾರೆ. ದೇವ್ರೆ ಅಂತಾರೆ ಗಿರಿಜಾ. ಅತ್ತೆ, ಇವಾಗ ಏನತ್ತೆ ಮಾಡೋದು ಅಂತಾಳೆ ಅಮೂಲ್ಯ. ಅಮ್ಮೋ, ನನಗಂತೂ ಏನೂ ಗೊತ್ತಾಗ್ತಿಲ್ಲ ಕಣೆ, ಇವರಂತೂ ಅವನ ಬಗ್ಗೆ ಮನಸ್ಸು ಬದಲಾಯಿಸ್ಕೊಳ್ಳೋ ಹಾಗೆ ಕಾಣಿಸ್ತಿಲ್ಲ. ದೇವ್ರೆ, ವಲ್ಲಭನ ಬಗ್ಗೆ ಒಳ್ಳೆ ಅಭಿಪ್ರಾಯ ಅವರಪ್ಪಂಗೆ ಬರೋ ಹಾಗೆ ನೀನೇ ಏನಾದರೂ ಮಾಡಪ್ಪ ಅಂತ ಕೈ ಮುಗಿತಾರೆ ಗಿರಿಜಾ. ಈಚೆ ವಲ್ಲಭ ಕೂತ್ಕೊಂಡು ನಿದ್ರೆನೇ ಬರ್ತಿಲ್ಲ ಅಂತಾನೆ. ಆಗ ವಲ್ಲಭ ಅಂತ ಮಾಧವ ಕೇಶವ ವಲ್ಲಭಂಗೆ ಎದುರಿಸೋಕೆ ಬರ್ತಾರೆ. ಯಾರದು ಅಂತಾರೆ ವಲ್ಲಭ. ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ ಅಂತಾರೆ ಇಬ್ಬರು. ನನಗೆ ನಿಮ್ಮನ್ನು ನೋಡಿದರೆ ಭಯ ಆಗ್ತಿಲ್ಲ, ಯಾರು ಅಂತ ಹೇಳಿ ಅಂತಾನೆ ವಲ್ಲಭ. ನಾನು ಕಣೋ ಮಾಧವ, ನಾನು ಕಣೋ ಕೇಶವ ಅಂತಾರೆ. ನೀವಾ ಅಂತಾನೆ ವಲ್ಲಭ. ಇಬ್ಬರು ಚಾಪೆ ದಿಂಬು ತಗೊಂಡು ಟೆಂಟ್ ಒಳಗೆ ಬರ್ತಾರೆ. ಇದೇನು ಚಾಪೆ ದಿಂಬು ಎಲ್ಲ, ಇವೆಲ್ಲ ಬೇಡ, ಸುಮ್ಮನೆ ತಗೊಂಡು ಹೋಗ್ಬಿಡಿ ಅಂತಾನೆ ವಲ್ಲಭ. ಅದೆಲ್ಲ ಹೇಗಾಗುತ್ತೆ ನೋಡು, ನಾವು 3 ಜನ ಮದುವೆ ಆದಮೇಲೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ, ಇದು ಒಳ್ಳೆ ಅಪರ್ಚುನಿಟಿ ಅನ್ಕೋ ಅಂತಾನೆ ಕೇಶವ. ನೀನು ಚಳಿಲಿ ಒದ್ದಾಡ್ತಾ ನಿಂತ್ಕೊಂಡಿರು, ನಾವು ಒಳಗೆ ಬೆಚ್ಚಗೆ ಹೊದ್ಕೊಂಡು ಮಲ್ಕೋತೀವಿ ಅಂತಾನೆ ಮಾಧವ. ಚಾಪೆನ ಹಾಸ್ಕೊಂಡು 3 ಜನ ಕೂತ್ಕೋತಾರೆ. ವಲ್ಲಭ, ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾನೆ ಕೇಶವ. ನಿಮ್ಗಳ ಪ್ರೀತಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಕಣ್ರೋ, ನಾನು ಹಸ್ಕೊಂಡಿದ್ದೀನಿ ಅಂತ ಊಟ ತಗೊಂಡು ಬಂದು ತಿನ್ನಿಸಿದ್ರಿ, ಒಬ್ಬನೇ ಮಲಗಿದ್ದೀನಿ ಅಂತ ನೀವು ನನ್ನ ಜೊತೆ ಮಲಗೋಕೆ ಬಂದಿದ್ದೀರಾ, ನಿಮ್ಮಂಥ ಅಣ್ಣಂದಿರನ್ನು ನನಗೆ ಕೊಟ್ಟಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ವಲ್ಲಭ. ಚಿಕ್ಕು, ನಮಗೇನೇ ಸಮಸ್ಯೆ ಆದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಫಸ್ಟ್ ನೀನು ಬಂದು ನಿಂತಿರ್ತೀಯ ಅಲ್ವಾ, ಮತ್ತೆ ನಾವು ಇಷ್ಟು ಮಾಡದೇ ಇದ್ದರೆ ಹೇಗೆ ಅಂತಾನೆ ಮಾಧವ. ನನ್ನ ಮದುವೆ ಮಾಡಿಸಿದ್ಯಾರು ಹೇಳು, ನೀನೇ ಕಣೋ. ನೋಡು, ನಿನ್ನ ಋಣ ತೀರಿಸೋದಕ್ಕೆ ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಈ ಥರ ಗ್ಯಾಪ್ ಸಿಕ್ಕಿದಾಗ ಅಷ್ಟೋ ಇಷ್ಟೋ ತೀರಿಸ್ತಿದ್ದೀನಿ ಅಷ್ಟೇ ಅಂತಾನೆ ಕೇಶವ. ಸರಿ ಮಲ್ಕೊಳ್ಳೋಣ ಅಂತಾನೆ ವಲ್ಲಭ. ತುಂಬ ದಿನ ಆದಮೇಲೆ ನಾವು 3 ಜನ ಸಿಕ್ಕಿದ್ದೀವಿ, ಏನು ಇಷ್ಟು ಬೇಗ ಮಲ್ಗೋದಾ, ಸ್ವಲ್ಪ ಹೊತ್ತು ಏನಾದರೂ ಮಾತಾಡೋಣ ಅಂತಾನೆ ಮಾಧವ. ಕೇಶವ, ಏನೋ ಸಮಾಚಾರ ಅಂತಾನೆ. ಸಮಾಚಾರ ಅಂತಾನೆ ಕೇಶವ. ಏನಾದರೂ ಹೇಳ್ತೀಯೋ ಇಲ್ವೋ ಅಂತಾನೆ ಮಾಧವ. ಅಣ್ಣ, ಈ ಸಿಚುವೇಶನ್ಗೆ ಸೂಟ್ ಆಗೋ ಒಳ್ಳೆ ಹಾರರ್ ಸ್ಟೋರಿ ಹೇಳ್ತೀನಿ, ವಲ್ಲಭಂಗೆ ಫೇವ್ರೇಟ್ ಅಂತ. ಇದೇ ಥರ ಹುಣ್ಣಿಮೆ ರಾತ್ರಿ ಬಟ್ಟ ಬಯಲು ಬಂತು ಅಂತ ಕೇಶವ ಸ್ಟೋರಿ ಹೇಳ್ತಿದ್ರೆ ಮಾಧವ ನಿದ್ರೆ ಮಾಡಿರ್ತಾನೆ. ವಲ್ಲಭ ಹೆದರ್ಕೊಂಡು ಹೊರಗಡೆ ಬೆಡ್ಶೀಟನ್ನು ಹೊದ್ಕೊಂಡು ಕೂತಿರ್ತಾನೆ. ವಲ್ಲಭ, ಕತೆ ಇನ್ನೂ ಅರ್ಧನೂ ಮುಗ್ದಿಲ್ಲ ಕಣೋ, ಬಾರೋ ಹೇಳ್ತೀನಿ ಅಂತಾನೆ ಕೇಶವ. ಹೋಗೋಣ, ಒಳಗಿದ್ರೆ ಬಿಳಿ ಜಿರಳೆ ಕಾಟ, ಇಲ್ಲಿದ್ರೆ ನಿನ್ನ ಕಾಟ, ಅಬ್ಬಾ ಸಹವಾಸನೆ ಬೇಡ ಅಂತಾನೆ ವಲ್ಲಭ. ಸರಿ ದೇವದ ಕತೆ ಹೇಳಲ್ಲ, ದೇವ್ರ ಕತೆ ಹೇಳ್ತೀನಿ ಬಾರೋ ಅಂತಾನೆ ಕೇಶವ. ಆಗ ವಲ್ಲಭ ಬಂದು ಕೂತ್ಕೋತಾನೆ. ನಿಮ್ಮ ರೂಮಲ್ಲಿ ಬಿಳಿ ಜಿರಳೆ ಅಂದಿಯಲ್ಲ, ಯಾರು, ಅಮೂಲ್ಯನಾ ಅಂತಾನೆ ಕೇಶವ. ಹ್ಞೂ ಹೌದು, ಅವಳೇ ಅಂತಾನೆ ವಲ್ಲಭ. ಆದರೂ ಆ ಹುಡುಗಿ ನಿನ್ನ ತುಂಬ ಇಷ್ಟಪಡ್ತಾಳೆ ಕಣೋ, ಹೊರಗಡೆ ಎಲ್ಲರ ಮುಂದೆ ನಿನ್ನ ಜೊತೆ ಜಗಳ ಮಾಡೋ ಹಾಗೆ ನಾಟಕ ಮಾಡ್ತಾಳೆ ಅನ್ಸುತ್ತೆ, ಆದರೆ ತುಂಬ ಪ್ರೀತಿ ಇದೆ. ನಿನ್ನೆ ಒಂದು ಘಟನೆ ನಡೀತು ಕಣೋ, ನಾನು ಮಾಧವ ಅಣ್ಣ ನಿನ್ನ ಜೊತೆ ಮಲಗಬೇಕು ಅಂತ ಬಂದ್ವಿ, ಆಗ ನೀನು ಆಲ್ರೆಡಿ ಮಲಗಿಬಿಟ್ಟಿದ್ದೆ, ಚಳಿಲಿ ನಡುಗ್ತಿದ್ದೆ. ಆಗ ಅಮೂಲ್ಯ ನಿನ್ನ ಚಳಿಲಿ ನಡುಗ್ತಿರೋದನ್ನು ನೋಡಿ ತನ್ನ ದುಪ್ಪಟನ ನಿನಗೆ ಹೊದಿಸಿ, ನಿನಗೆ ದಿಂಬೆ ಇರಲಿಲ್ಲ ಕಣೋ, ಆಗ ತನ್ನ ಮಡಲಲ್ಲಿ ಮಲಗಿಸ್ಕೊಂಡ್ಲು ಗೊತ್ತಾ, ಅದು ನಿನಗೆ ಗೊತ್ತೇ ಆಗಿಲ್ಲ, ಒಳ್ಳೆ ಮಗು ಥರ ಮಲಗಿದ್ದೆ ನೀನು ಅಂತಾನೆ ಕೇಶವ. ಅಣ್ಣ, ನೀನು ಹೇಳ್ತಿರೋದೆಲ್ಲ ನಿಜಾನಾ ಅಂತಾನೆ ವಲ್ಲಭ. 100% ಸತ್ಯ ಅಂತಾನೆ ಕೇಶವ. ನಂತರ ಬೆಳಗಾಗುತ್ತೆ. ಆಗ ನಂದನ್ ಮನೆಗೆ 3 ಜನ ಬರ್ತಾರೆ. ಅವರನ್ನು ನೋಡಿ ಅಮೂಲ್ಯ
ಅಯ್ಯಯ್ಯೋ ಶಿಲ್ಪ ಯಾಕೆ ಈ ಕಡೆ ಬರ್ತಿದ್ದಾಳೆ, ಇವಳೇನಾದರೂ ನಾನು ಇಲ್ಲಿರೋದನ್ನು ನೋಡಿದರೆ ಕಾಲೇಜಲ್ಲಿ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ಅಂತ ಒಳಗಡೆ ಹೋಗ್ತಾಳೆ ಅಮೂಲ್ಯ. ಆಗ ವಲ್ಲಭಣ್ಣ ವಲ್ಲಭಣ್ಣ ಅಂತ ಕರಿತಾ ಆ ಹುಡುಗಿ ಶಿಲ್ಪ ಬರ್ತಾಳೆ. ನಂದನ್ನ ನೋಡಿ ನಮಸ್ತೆ ಅಂಕಲ್ ಅಂತಾಳೆ. ಆಗ ನಂದನ್ ನಮಸ್ಕಾರ, ಯಾರಮ್ಮ ನೀನು ಅಂತಾರೆ. ಅಂಕಲ್ ವಲ್ಲಭಣ್ಣ ಎಲ್ಲಿ, ಸ್ವಲ್ಪ ಕರಿತೀರಾ ಅಂತಾಳೆ ಶಿಲ್ಪ. ಅದು ವಲ್ಲಭ ಮನೇಲಿ ಇಲ್ಲಮ್ಮ ಅಂತಾರೆ ಗಿರಿಜಾ. ಓ ಹೌದಾ, ನೀವು ಅವ್ರ ಅಪ್ಪ ಅಮ್ಮ ಅಲ್ವಾ, ತಗೊಳ್ಳಿ ನೀವೇ ಫಸ್ಟ್ ಸ್ವೀಟ್ ತಿನ್ನಿ ಅಂತ ಶಿಲ್ಪ ಕೊಡ್ತಾಳೆ. ಆಂಟಿ ನೀವು ತಗೊಳ್ಳಿ ಅಂತಾಳೆ. ಅದು ಸರಿ ಅಮ್ಮ, ಇದೆಲ್ಲ ಯಾಕೆ, ಏನು ವಿಶೇಷ, ನೀನು ಯಾರು ಅಂತಾರೆ ನಂದನ್. ಅಂಕಲ್ ನನ್ನ ಹೆಸರು ಶಿಲ್ಪ ಅಂತ, ವಲ್ಲಭಣ್ಣ ಓದ್ತಾ ಇರೋ ಕಾಲೇಜಲ್ಲಿ ಓದ್ತಾ ಇರೋದು, ನಾನು ಅವ್ರ ಜೂನಿಯರ್. ಇವತ್ತು ನನ್ನ ಹುಟ್ಟಿದಬ್ಬ, ಅದಕ್ಕೆ ವಲ್ಲಭಣ್ಣಂಗೆ ಫಸ್ಟ್ ಸ್ವೀಟ್ ಕೊಟ್ಟು ಅವ್ರ ಹತ್ರನೇ ವಿಶ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ ಅಂತಾಳೆ ಶಿಲ್ಪ. ಆಗ ಅಮೂಲ್ಯ ಅಡ್ಡ ನಿಂತ್ಕೊಂಡು ಎಲ್ಲ ನೋಡ್ತಿರ್ತಾಳೆ. ಹೋ ಇದೇನಿದು, ಇವಳು ಹುಟ್ಟಿದ ಹಬ್ಬದ ದಿನ ವಲ್ಲಭಣ್ಣಂಗೆ ಯಾಕೆ ಸ್ವೀಟ್ ಕೊಡೋಕೆ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ. ನಮ್ಮ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಇದ್ದರು, ಹೆಣ್ಮಕ್ಳಿಗೆಲ್ಲ ತುಂಬ ಕಾಟ ಕೊಡ್ತಿದ್ರು. ಯಾರಿಗಾದರೂ ಹೇಳಿದರೆ ನಿಮ್ಮ ಭವಿಷ್ಯನೇ ಹಾಳು ಮಾಡ್ತೀನಿ ಅಂತ ಹೆದರಿಸ್ತಿದ್ದ. ನನಗೂ ತುಂಬ ಕಾಟ ಕೊಟ್ಟಿದ್ದಾನೆ. ಅವನ ಮೇಲಿನ ಭಯಕ್ಕೆ ಎಷ್ಟೋ ಸಲ ಸುಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೆ. ನನಗಷ್ಟೇ ಅಲ್ಲ, ಅಮೂಲ್ಯ ಗೊತ್ತಲ್ವಾ, ಅವಳ ಜೊತೆನೂ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅವಳ ಪ್ರೆಸೆಂಟೇಷನ್ ಹಾಳಾಗೋ ಹಾಗೆ ಮಾಡಿದ್ದಾನೆ. ಅದಕ್ಕೆ ವಲ್ಲಭಣ್ಣ ಸ್ಟ್ರೈಕ್ ಮಾಡಿ ಅಮೂಲ್ಯ ಪ್ರೆಸೆಂಟೇಷನ್ನ ಮತ್ತೆ ಕೊಡೋ ಹಾಗೆ ಮಾಡಿದರು. ಆಮೇಲೆ ಆ ಲೆಕ್ಚರರಿಂದನೇ ಆಗಿದ್ದು ಅಂತ HODಗೆ ಹೇಳಿ ಪೊಲೀಸರಿಗೆ ಒಪ್ಪಿಸಿದ್ರು. ಅವತ್ತು ವಲ್ಲಭಣ್ಣ ಕೆಲಸ ಮಾಡಿಲ್ಲ ಅಂದಿದ್ರೆ ತುಂಬ ಹುಡುಗಿರ ಜೀವನ ಹಾಳಾಗ್ತಿತ್ತು. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ವಲ್ಲಭಣ್ಣನೇ ಕಾರಣ ಅಂತಾಳೆ ಶಿಲ್ಪ. ಹೌದು ಸರ್, ನಿಮ್ಮ ಮಗನಿಂದ ಎಷ್ಟೋ ಜನ ಹೆಣ್ಮಕ್ಳ ಮಾನ ಪ್ರಾಣ ಉಳಿದಿದೆ. ನನ್ನ ಮಗಳು 2-3 ತಿಂಗಳಿಂದ ತುಂಬ ಮಂಕಾಗಿದ್ಲು. ಸಮಸ್ಯೆ ಏನು ಅಂತ ಕೇಳಿದರೆ ಅದು ಹೇಳ್ತಿರ್ಲಿಲ್ಲ, ಅಷ್ಟು ಕಂಗಾಲಾಗಿದ್ಲು. ನಿಮ್ಮ ಮಗನಿಂದ ಲೆಕ್ಚರರ್ಗೆ ಶಿಕ್ಷೆ ಆಗಿದೆ, ನನ್ನ ಮಗಳ ಜೀವನ ಸರಿ ಹೋಗಿದೆ. ನಿಮ್ಮ ಮಗನ ಋಣ ಹೇಗೆ ತೀರಿಸಬೇಕು ಅಂತ ಗೊತ್ತಿಲ್ಲ ಸರ್ ಅಂತ ಕೈ ಮುಗಿತಾರೆ ಅಪ್ಪ. ನೀವು ನಿಮ್ಮ ಮಗನ್ನ ತುಂಬ ಧೈರ್ಯವಂತನಾಗಿ ಒಳ್ಳೆ ಮನುಷ್ಯನಾಗಿ ಬೆಳೆಸಿದ್ದೀರಾ ಅಣ್ಣ. ಇದ್ರೆ ಇಂಥ ಮಕ್ಕಳು ಇರಬೇಕು. ಅವನಿಂದಾಗಿ ಇವತ್ತು ನನ್ನ ಮಗಳು ತುಂಬ ಧೈರ್ಯವಾಗಿ ಕಾಲೇಜಿಗೆ ಹೋಗ್ತಿದ್ದಾಳೆ. ಆ ಹುಡುಗ ಯಾರು ಅಂತ ನೋಡೋಣ ಅಂತ ಬಂದ್ವಿ, ಅವನ ಮನೇಲಿಲ್ಲ. ಆದರೆ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಅಂತಾರೆ ಶಿಲ್ಪ ಅಮ್ಮ. ಅಂಕಲ್ ವಲ್ಲಭಣ್ಣಂಗೆ ಈ ಸ್ವೀಟ್ ಕೊಟ್ಬಿಡಿ, ಹಾಗೆ ನೀವೆಲ್ಲರೂ ತಗೊಳ್ಳಿ ಆಯ್ತಾ ಅಂಕಲ್ ಅಂತ ಸ್ವೀಟ್ನ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಶಿಲ್ಪ. ಕೇಶವ ಮೀನಾ ಎಲ್ಲರೂ ಹ್ಯಾಪಿ ಬರ್ತ್ಡೇ ಅಂತಾರೆ. ಥ್ಯಾಂಕ್ ಯು ಅಣ್ಣ ಅಕ್ಕ ಅಂತ ಅವಳು ಹೋಗ್ತಾಳೆ. ನಂದನ್ ಸ್ವೀಟನ್ನು ತಿಂದೆ ಹಾಗೆ ಬಾಕ್ಸ್ ಒಳಗೆ ಹಾಕ್ತಾರೆ. ಈಚೆ ವಲ್ಲಭ ಒಬ್ಬರಿಗೆ ಆರ್ಡ್ರ್ ಕೊಡೋಕ್ಕೆ ಹೋಗಿರ್ತಾನೆ. ಆಗ ಆ ಲೇಡಿ ಬಂದ್ರ, ನಾನು ಬರೋಷ್ಟರಲ್ಲಿ ಕೇಕ್ ಆರ್ಡ್ರ್ ಮಾಡಿದ್ದು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಥ್ಯಾಂಕ್ ಯು ಸೋ ಮಚ್ ಅಂದ ಹಾಗೆ ಎಷ್ಟಾಯಿತು ಅಂತಾಳೆ. 800 ಅಂತಾನೆ ವಲ್ಲಭ. ಆಗ ವಲ್ಲಭ ಅವರಿಗೆ ಚೇಂಜ್ ಕೊಡ್ತಾನೆ. ಆಗ ಆ ಲೇಡಿ ಹೋಗುವಾಗ ಅವ್ರ ಕೈನಲ್ಲಿರೋ ಗಿಫ್ಟ್ ಬಾಕ್ಸ್ ಬೀಳುತ್ತೆ. ಅವ್ರು ಅದನ್ನು ನೋಡೋದೇ ಇಲ್ಲ. ಆಗ ವಲ್ಲಭ ಅಲ್ಲಿ ಬಿದ್ದಿರೋ ಬಾಕ್ಸ್ನ ನೋಡಿ ಮೇಡಮ್ ಮೇಡಮ್ ಅಂತ ಕೂಗ್ತಾನೆ. ಅವರು ಹೋಗಿ ಆಗಿರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಗೋಲ್ಡ್ ರಿಂಗ್ ಇರುತ್ತೆ. ಈಚೆ ಗಿರಿಜಾ, ಅಯ್ಯೋ ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಆ ದೇವರು ದೊಡ್ಡನು. ಆ ಹುಡುಗಿ ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ಮಾವನ ಹತ್ರ ವಲ್ಲಭನ ಹಾಡಿ ಹೋಗ್ಲು ಬಿಟ್ಲು. ಅಯ್ಯೋ ದೇವರೇ, ನೆನೆಸ್ಕೊಂಡ್ರೆ ಖುಷಿ ಆಗ್ತಿದೆ ಅಂತಾರೆ. ನನಗೂ ಅಷ್ಟೇ ಅತ್ತೆ, ನಾವೇನೋ ನಾಟಕ ಮಾಡಿ ಮಾವನ ಇಂಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನೋಡಿ, ಅದಕ್ಕಿಂತ ಒಳ್ಳೆ ಕೆಲಸನೇ ಆಯಿತು. ಆ ಹುಡುಗಿ ಬಂದು ವಲ್ಲಭನ ಬಗ್ಗೆ ಹಾಡಿ ಹೊಗಳ್ಬಿಟ್ಲು. ನಾನು ಹೇಳಿಲ್ವಾ ಅತ್ತೆ ದೇವರಿದ್ದಾನೆ ಅಂತ, ವಲ್ಲಭನ ಕಷ್ಟ ನೋಡೋಕ್ಕಾಗದೆ ದೇವರೇ ಆ ಹುಡುಗಿನ ಬರೋ ಹಾಗೆ ಮಾಡಿದ್ದಾನೆ ಅಂತಾಳೆ ಮೀನಾ. ಅಮ್ಮು ನೀನು ಯಾಕೆ ಹೀಗೆ ನಿಂತಿದ್ಯಾ ಅಂತಾಳೆ. ಯಾಕೆ ನಿನಗೆ ಖುಷಿ ಆಗ್ತಿಲ್ವಾ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ ತುಂಬಾ ಖುಷಿ ಆಯಿತು, ಆದರೆ ಶಿಲ್ಪ ಹೊರಟ ಮೇಲೆ ಮಾವ ವಲ್ಲಭನ ಮನೆಯೊಳಗೆ ಕರೀತಾರೆ, ಏನಾದರೂ ಹೇಳ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ, ಆದರೆ ಏನೂ ಮಾಡಿಲ್ವಲ್ಲ, ಅದಕ್ಕೆ ಬೇಜಾರಾಯಿತು ಅಷ್ಟೇ ಅಂತ ಅತ್ತೆ ಅಂತಾಳೆ ಅಮೂಲ್ಯ. ಅಮ್ಮು ನನಗೊಂದು ನಿಜ ಹೇಳು, ನೀನು 9 ತಿಂಗಳು ಹುಟ್ಟಿದ್ಯಾ ಅಥವಾ 6 ತಿಂಗಳಿಗೆ ಹುಟ್ಟಿಬಿಟ್ಯಾ? ಎಷ್ಟು ಆತುರ ನಿನಗೆ? ನಮ್ಮ ಮಾವನ ಏನು ಅಂದ್ಕೊಂಡಿದ್ಯಾ? ಅವರೇನು ರಿಯಾಲಿಟಿ ಶೋನಲ್ಲಿ ಬರೋ ಜಡ್ಜ್ ಅಂದ್ಕೊಂಡಿದ್ಯಾ? ಖುಷಿಯಾಗಿದ್ದ ತಕ್ಷಣ ಗೋಲ್ಡನ್ ಬಜಾರ್ ಕೊಡೋಕ್ಕೆ? ನಂದಕುಮಾರ್ ಕಣೆ, ನಂದಕುಮಾರ್ ಅಷ್ಟು ಬೇಗ ಖುಷಿನ ತೋರಿಸ್ಕೊಳ್ಳಲ್ಲ, ಬಿಗುಮಾನ ಬಿಟ್ಕೊಡಲ್ಲ ಅವಯ್ಯ ಅಂತಾಳೆ ಮೀನಾ. ಅಂತಾರೆ ಗಿರಿಜಾ. ಅಂದರೆ ಅಂತ ಧೀಮಂತ ಮನುಷ್ಯ ಅಂದೆ. ನೀವೇ ಹೇಳಿ ಅತ್ತೆ, ನಾನು ಸುಳ್ಳು ಹೇಳ್ತೀನಾ? ಆ ಹುಡುಗಿ ಅವಳ ಅಮ್ಮ ಅಪ್ಪ ವಲ್ಲಭನ ಬಗ್ಗೆ ಹೊಗಳಬೇಕಾದ್ರೆ ಮಾವನ ಕಣ್ಣಲ್ಲಿ ಖುಷಿ ಇತ್ತು, ಅದನ್ನೆಲ್ಲ ಮರೆಮಾಚಿಬಿಟ್ರು. ಅವ್ರ ಮುಖದಲ್ಲಿ ಹೆಮ್ಮೆ ಇತ್ತು, ಅದನ್ನೆಲ್ಲ ಬಚ್ಚಿಟ್ಬಿಟ್ರು. ಅವ್ರ ಮನಸ್ಸಲ್ಲಿ ಸಾರ್ಥಕತೆ ಇತ್ತು, ಅದಕ್ಕೆ ಕರ್ಟೇನ್ ಹಾಕಿಬಿಟ್ರು ಅಂತಾಳೆ ಮೀನಾ. ಅವರು ಹಾಗೆ ಸಾಮಾನ್ಯಕ್ಕೆ ಒಪ್ಕೊಳ್ಳಲ್ಲ, ಹಠ ಜಾಸ್ತಿ ಅವರಿಗೆ ಅಂತಾಳೆ ಗಿರಿಜಾ. ಹಾಂ ಅತ್ತೆ, ಈಗಂತೂ ಮಾವನ ಮನಸ್ಸಲ್ಲಿ ವಲ್ಲಭನ ಬಗ್ಗೆ ಬೇರೆ ಅಭಿಪ್ರಾಯ ಬಂದಿರುತ್ತೆ, ನೋಡ್ತಾ ಇರಿ. ಇನ್ನು 2 ದಿನದ ಒಳಗಡೆ ಮಾವ ವಲ್ಲಭನ ಒಳಗಡೆ ಕರ್ಕೋತಾರೆ ಅಂತಾಳೆ ಮೀನಾ. ಇನ್ನು 2 ದಿನನಾ ಅಂತಾಳೆ ಅಮೂಲ್ಯ. ನೋಡಿದ್ರ ಅತ್ತೆ, ಗಂಡನ 2 ದಿನ ಬಿಟ್ಟಿರೋದಕ್ಕಾಗ್ತಿಲ್ಲ ನಿಮ್ಮ ಸೊಸೆಗೆ, ಕಂಗಾಲಾಗಿದ್ದಾಳೆ ಅಂತಾಳೆ ಮೀನಾ. ಅಯ್ಯೋ ಅದಕ್ಕಲ್ಲ ಅಕ್ಕ, ಪಾಪ ವಲ್ಲಭ ಇನ್ನೂ 2 ದಿನ ಟೆಂಟಲ್ಲಿದ್ದರೆ ಅವ್ನು ಕರೆಕ್ಟಾಗಿ ಊಟ ತಿಂಡಿ ಏನೂ ಮಾಡಲ್ಲ. ಅದು ಅಲ್ಲದೆ
ವೀಣಾ ಆಂಟಿ ಇನ್ನೂ ಎಷ್ಟು ದಿನ ನಮ್ಮ ಮನೇಲಿ ಇರ್ತಾರೋ ಏನೋ ಅಂತಾಳೆ ಅಮೂಲ್ಯ. ಯಾಕಮ್ಮೋ ಅವ್ರು ನಿನ್ಗೇನು ಮಾಡಿದ್ರು ಅಂತಾರೆ ಗಿರಿಜಾ. ಅದು ಏನಿಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ಅಮ್ಮೋ ಒಂದು ಕೆಲಸ ಮಾಡು, ಈಗಲೇ ದೇವ್ರ ಹತ್ರ ನಮ್ಮ ಮಾವ ಆದಷ್ಟು ಬೇಗ ನನ್ನ ಗಂಡನ ಮನೆ ಒಳಗೆ ಕರ್ಕೊಳ್ಳಿ ಅಂತ ಬೇಡ್ಕೊ. ಯಾರಿಗೊತ್ತು, ದೇವರು ಮೂಡ್ ಚೆನ್ನಾಗಿದ್ದರೆ ನಿನಗೆ ಆದಷ್ಟು ಬೇಗ ತಥಾಸ್ತು ಅನ್ಬೋದು ಅಂತಾಳೆ ಮೀನಾ. ದೇವ್ರೆ ನನ್ನ ಮಾವ ಇವತ್ತೇ ನನ್ನ ವಲ್ಲಭನ ಮನೆ ಒಳಗೆ ಕರ್ಕೊಳ್ಳೋ ಹಾಗೆ ಮಾಡು ಪ್ಲೀಸ್ ಪ್ಲೀಸ್ ಅಂತಾಳೆ ಅಮೂಲ್ಯ. ಅತ್ತೆ ಅಂತ ಮೀನಾ ಎದೆ ಹಿಡ್ಕೋತಾಳೆ. ಎದೆ ನೋವು ಬಂತಾ ಅಂತಾರೆ ಗಿರಿಜಾ. ಹೌದು, ಜೋರಾಗೆ ಬಂದಿದೆ ಅತ್ತೆ ಅಂತಾಳೆ ಮೀನಾ. ಯಾಕೆ ಮೀನಾ ಅಂತಾರೆ ಗಿರಿಜಾ. ಅತ್ತೆ, ನೀವು ಒಂದು ವಿಷಯನ ಗಮನಿಸಿದ್ರಾ? ಇಷ್ಟು ದಿನ ಯಾರೋ ಒಬ್ಬರು ಅವ್ರ ಗಂಡಂಗೆ ಕಾಡು ಪಾಪ ಅಂತ ಕರಿತಿದ್ರು, ಆದರೆ ಈಗ ವಲ್ಲಭ ಅಂತಿದ್ದಾರೆ ಅಂತಾಳೆ ಮೀನಾ. ಅಷ್ಟೇ ಅಲ್ಲ ಕಣೆ, ನನ್ನ ವಲ್ಲಭ ಅಂತ ಕರಿತಿರೋದು ಅಂತಾರೆ ಗಿರಿಜಾ. ನಂತರ ಇಬ್ಬರು ಒಟ್ಟಿಂದ ಹೌದು, ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ ಅಂತಾರೆ. ಅಕ್ಕ, ಅತ್ತೆ ಅಂತ ಕೂಗ್ತಾಳೆ ಅಮೂಲ್ಯ. ಕತ್ತೆ ಎಷ್ಟು ನಾಟಕ ಮಾಡೋದು ಅಂತ ಗಿರಿಜಾ ಮತ್ತು ಮೀನಾ ಅಮೂಲ್ಯಂಗೆ ಕಚ್ಕುಳಿ ಇಡ್ತಾರೆ. ಅಮೂಲ್ಯ ನಗ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ಈಚೆ ನಂದನ್ ಮನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ. ಆಗ ನಂದನ್ ಗಿರಿಜಾ ಪರ್ಸ್ ಕೊಡು ಅಂತಾರೆ. ಬಂದೇರಿ ಅಂತ ಗಿರಿಜಾ ಬರ್ತಾರೆ. ಪೊಲೀಸ್ ಬರ್ತಾ ಇರೋದನ್ನು ನೋಡಿ ನಂದನ್, ಏನಿದು, ಪೊಲೀಸ್ನವರು ನಮ್ಮನೆಗೆ ಯಾಕೆ ಬರ್ತಿದ್ದಾರೆ ಅಂತಾರೆ. ಸರ್ ನಮಸ್ಕಾರ, ಕೂತ್ಕೊಳ್ಳಿ ಅಂತಾರೆ ನಂದನ್. ನಾನಿಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಆಗ ವಲ್ಲಭ ಪೊಲೀಸ್ ಜೀಪ್ ಹತ್ರ ಬಂದು ಜೀಪನ್ನೇ ನೋಡ್ತಾ, ಏನಿದು ಪೊಲೀಸ್ ಜೀಪು, ಓ ಮಿಸ್ಟರ್ ಮೆಣಸಿನ್ಕಾಯಿ ಸೂರ್ಯಕಾಂತ್ ಅವರು ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಿದ್ದಾರಲ್ವಾ, ಅದಕ್ಕೆ ಇರ್ಬೋದು ಅಂತ ವಲ್ಲಭ ಟೆಂಟಲ್ಲಿ ಕೂತ್ಕೋತಾನೆ. ಈಚೆ ನಂದನ್, ನಮ್ಮನೆಗೆ ಬರೋದಕ್ಕೆ ಕಾರಣ ಏನು ಹೇಳ್ಬೋದಾ ಅಂತಾರೆ. ವಲ್ಲಭ ಅಂದರೆ ನಿಮ್ಮ ಮಗನೇ ತಾನೇ ಅಂತಾರೆ ಇನ್ಸ್ಪೆಕ್ಟರ್. ಹೌದು ಸರ್, ನಮ್ಮ ಮಗನೇ. ಯಾಕೆ ಸರ್ ಅಂತಾರೆ ನಂದನ್. ಕರೀರಿ, ಅವನನ್ನು ಮಾತಾಡಬೇಕು ಅಂತಾರೆ ಇನ್ಸ್ಪೆಕ್ಟರ್. ಸರ್, ಅವನು ಮನೇಲಿಲ್ಲ, ವಿಷಯ ಏನು ಅಂತ ಹೇಳ್ಬೋದಾ? ಕರೆಸ್ರಿ ಅವನ, ನನ್ನ ಆ ವಲ್ಲಭ ಇಲ್ಲಿರಬೇಕು ಅಷ್ಟೇ ಅಂತ ಇನ್ಸ್ಪೆಕ್ಟರ್ ಕೂಗ್ತಾರೆ. ಆಗ ವಲ್ಲಭ, ಏನಿದು ನಮ್ಮನೆಯಿಂದ ಗಲಾಟೆ ಕೇಳ್ತಿದೆ ಅಂತ ಮನೆ ಕಡೆ ಓಡಿ ಬರ್ತಾನೆ. ಮಗನೇ, ಆ ವಲ್ಲಭ ಏನೋ ದೊಡ್ಡದಾಗೆ ಎಡವಟ್ಟು ಮಾಡ್ಕೊಂಡು ಬಂದಿದ್ದಾನೆ, ಅವನು ಹುಡ್ಕೊಂಡು ಪೊಲೀಸರು ಮನೆಗೆ ಬಂದಿದ್ದಾರೆ ಅಂತಾರೆ ವೀಣಾ. ಮತ್ತು ಈ ಕತ್ತೆ ಬಡವ ಅದೇನು ಎಡವಟ್ಟು ಮಾಡ್ಕೊಂಡು ಬಂದೋ ಅಂತ ನಂದನ್ ಯೋಚನೆ ಮಾಡ್ತಾರೆ. ವಲ್ಲಭ ಬಂದು ಹೊಸ್ಲ ಹೊರಗೆ ನಿಂತ್ಕೊಂಡು ಕಾಲನ್ನ ಒಳಗೆ ಹಾಕಬೇಕು ಅಂತ ಅಪ್ಪ ಬೈದಿದ್ದನ್ನು ನೆನ್ಪು ಮಾಡಿಕೊಂಡು ಕಾಲನ್ನು ಹಿಂದಕ್ಕೆ ಇಡ್ತಾನೆ. ರೀ, ವಲ್ಲಭ ಬಂದ ಅಂತಾರೆ ಗಿರಿಜಾ. ಇನ್ಸ್ಪೆಕ್ಟರ್ ತಿರುಗಿ ವಲ್ಲಭನ ನೋಡಿ, ನೀನೇನೋ ವಲ್ಲಭ ಅಂದರೆ ಬಾ ಒಳಗೆ ಅಂತಾರೆ. ಆದರೆ ವಲ್ಲಭ ಅಲ್ಲೇ ನಿಂತಿರ್ತಾನೆ. ರೀ, ನಿಮ್ಮ ಮಗನ್ನ ಒಳಗಡೆ ಕರೀರಿ, ಏನು ಯೋಚನೆ ಮಾಡ್ತಿದ್ದೀರಾ, ಕರೀರಿ ಅಂತ ಹೇಳಿದ್ದು. ವಲ್ಲಭ ಒಳಗಡೆ ಬಾ ಅಂತಾರೆ ನಂದನ್. ವಲ್ಲಭ ಒಳಗೆ ಬರ್ತಾನೆ. ಸರ್, ಇವನು ಏನೇ ತಪ್ಪು ಮಾಡಿದ್ರು ಹೇಳಿ ಸರ್, ನಮಗೂ ಗೊತ್ತಾಗಲಿ ಅಂತಾರೆ ನಂದನ್. ಹೇಳ್ತೀನಿ ಸರ್, ವೆಯ್ಟ್ ಅಂತ ವಲ್ಲಭನ ತಪ್ಕೋತಾರೆ ಇನ್ಸ್ಪೆಕ್ಟರ್. ವೆಲ್ ಡನ್ ಮೈ ಬಾಯ್. ಏನು ಇವರು ಫುಲ್ ಸೀರಿಯಸ್ ಆಗಿ ಬಂದರು. ವಲ್ಲಭನ ಕರೀರಿ ಅಂತ ಹೇಳಿದರು. ವಲ್ಲಭ ಬಂದಮೇಲೆ ಹಗ್ ಮಾಡಿಕೊಂಡು ವೆಲ್ ಡನ್ ಅಂತ ಹೇಳಿದರು ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಿದ್ಯಾ? ಸುಮ್ಮನೆ ನಿಮಗೆಲ್ಲ ಹೀಗೆ ಶಾಕ್ ಕೊಡೋಣ ಅಂತ ಈಗ ಮಾಡಿದೆ ಅಷ್ಟೇ. ಅಷ್ಟಕ್ಕೂ ನಾನು ಇಲ್ಲಿಗೆ ಬಂದಿದ್ದು ವಲ್ಲಭನ ನೋಡಿ ಥ್ಯಾಂಕ್ಸ್ ಹೇಳೋಕ್ಕಷ್ಟೇ ಅಂತಾರೆ ಇನ್ಸ್ಪೆಕ್ಟರ್. ನಾನೇನು ಮಾಡಿದೆ ಸರ್ ಥ್ಯಾಂಕ್ಸ್ ಹೇಳುವಂಥದ್ದು ಅಂತಾನೆ ವಲ್ಲಭ. ಹೇಳ್ತೀನಿ ಅಂತ ಇನ್ಸ್ಪೆಕ್ಟರ್ ಆ ಲೇಡಿಗೆ ಚಿನ್ನ ಕೊಟ್ಟಿದ್ದನ್ನು ಹೇಳ್ತಾರೆ. ನಂತರ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಆಗ ವಲ್ಲಭ ಮನೆಯಿಂದ ಹೊರಗೆ ಹೋಗ್ತಾನೆ. ಆಗ ಅಮೂಲ್ಯ, ವಲ್ಲಭ ನಿಂತ್ಕೊ, ಎಲ್ಲಿ ಹೋಗ್ತಿದ್ಯಾ ಅಂತಾಳೆ. ನಾನು ನನ್ನ ಟೆಂಟ್ಗೆ ಹೋಗ್ತೀನಿ ಅಂತಾನೆ ವಲ್ಲಭ. ನೀನೆಲ್ಲೂ ಹೋಗೋದು ಬೇಡ, ನೀನು ಇಲ್ಲೇ ಇರು, ಬಾಯಿ ಮುಚ್ಕೊಂಡು ಬಾ ಅಂತ ಅಮೂಲ್ಯ ವಲ್ಲಭನ ಮನೆ ಒಳಗಡೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ. ಮಾವ, ಇವತ್ತು ನಾನು ಮಾತಾಡೋದನ್ನು ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ಇವತ್ತು ಕಾಲೇಜಿಂದ ಒಂದು ಹುಡುಗಿ ಬಂದು ವಲ್ಲಭ ಮಾಡಿರೋ ಸಹಾಯದ ಬಗ್ಗೆ ಹೇಳಿದ್ಲು. ಇನ್ಸ್ಪೆಕ್ಟರ್ ಬಂದು ಅವನ್ನ ಹಾಡಿ ಹೊಗಳಿದ್ರು. ಇನ್ನೂ ಅವನ ಮೇಲೆ ಕೋಪ ಹಾಗೇ ಇದೆಯಾ ನಿಮಗೆ ಅಂತಾಳೆ ಅಮೂಲ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.